350 ಮೊಟ್ಟೆ ತೆಗೆದಿರಿ. 350ದಾಗ 392 kg ನಿಕ್ಕಾ ಇದು ಬೆಳೆದಿವಿ ನಾವು ರೇಷ್ಮೆ ನಿಕ್ಕಾ ರೀ. ಮತ್ತು ಹಿಂದಗಡೆ ಉಚ್ಚಿನ ಗೂಡು ಬೇರೆ ಪ್ಲಸ್ ಡಬಲ್ ಗೂಡು ಬೇರೆ, ಅದು 4 ಕ್ವಿಂಟಲ್ ಮ್ಯಾಗ ದಾಟಿರ್ತದೆ. ಒಟ್ಟು ರೊಕ್ಕ ಎಷ್ಟು ಬರ್ತೀನಿ ಅದು? ಟೋಟಲ್ 2,00,000 ವಿಜಯಪುರ ಜಿಲ್ಲೆಯ ಕಡಿಮೆ ಜಮೀನಿನಲ್ಲಿ ಹೆಚ್ಚು ರೇಷ್ಮೆ ಬೆಳೆದ ರೈತ ಆದಿಲ ಶಾ ಮಕಾಂದಾರ್ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಗ್ರಾಮದವರಾಗಿದ್ದು, ತಮ್ಮ ಸ್ವಂತ 1 ಹೆಕ್ಟರ್ ಜಮೀನಿನಲ್ಲಿ ಹನಿ ನೀರಾವರಿ ಮೂಲಕ ಹೆಚ್ಚು ರೇಷ್ಮೆ ಬೆಳೆದಿರುತ್ತಾರೆ. ಇವರ ತೋಟಕ್ಕೆ ಬಸವನ ಬಾಗೇವಾಡಿಯ ಶ್ರೀ ಎಸ್.ಐ. ಗೋಲ್ಗುಂಡ ರೇಷ್ಮೆ ಅಧಿಕಾರಿಗಳು ಭೇಟಿ ನೀಡಿ ಸಮೀಕ್ಷೆ ಮಾಡಿದರು. ಆನಂತರ ಆದಿಲ ಶಾ ಮಕಾಂದಾರ್ ಮಾಧ್ಯಮದವರ ಜೊತೆಗೆ ಮಾತನಾಡುತ್ತಾ, ನಾನು ಈವರೆಗೆ ಹಲವಾರು ಬೆಳೆ ಬೆಳೆದು ಕೈಸುಟ್ಟುಕೊಂಡಿದ್ದೇನೆ. ಆದರೆ ರೇಷ್ಮೆ ಅಧಿಕಾರಿಗಳ ಸಲಹೆ ಸೂಚನೆಯ ಮೇರೆಗೆ ರೇಷ್ಮೆ ಬೆಳೆದು ಒಳ್ಳೆಯ ಆದಾಯ ಪಡೆದಿದ್ದೇನೆ ಎಂದು ಹೇಳಿದರು. ರೇಷ್ಮೆ ಅಧಿಕಾರಿಗಳಾದ ಶ್ರೀ ಎಸ್.ಐ. ಗೋಲಗುಂಡ ಅವರು ಮಾಧ್ಯಮದವರ ಜೊತೆಗೆ, ನಮ್ಮ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರಿಗೆ ಹಲವಾರು ಸೌಲಭ್ಯಗಳು ಇರುತ್ತವೆ, ಅವುಗಳ ಉಪಯೋಗವನ್ನು ರೈತರು ಪಡೆದುಕೊಳ್ಳಬೇಕೆಂದು ಹೇಳಿದರು. ವರದಿ ರಾಜು ಭಜಂತ್ರಿ. ಖರ್ಚು ಭಾಳ ಇಲ್ಲ ಸರ್, ಯಾಕಂದ್ರೆ ನಾವು ಹುಳ ತರೋದು ಹುಳುದು ಅಷ್ಟೇ ಖರ್ಚು. 350 ಮಟ್ಟಿಗೆ 12,000 ಸರ್. 12,000 ಈಗ ದ್ರಾಕ್ಷಿ ಹಚ್ಚಬೇಕಂದ್ರೆ 12,000 ಬರೀರಿ ಸರ್. ಹೈಟ್ ವ್ಯತ್ಯಾಸ ಅದ. ಆದಿಲ್ ಶಾ ಮಕಾಂದಾರ್ ಗ್ರಾಮ ಮನಗೂಳಿ ಬಸವನ ಬಾಗೇವಾಡಿ ತಾಲೂಕು ವಿಜಯಪುರ ಜಿಲ್ಲೆಯ ರೇಷ್ಮೆ ಬೆಳೆಗಾರರು. ಇವರು 3.5 ವರ್ಷ ಆಗಿತ್ತು ರೇಷ್ಮೆ ನಾಟಿ ಮಾಡಿ. ಮೊದಲು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರೇಷ್ಮೆ ಮಾಡ್ತಿದ್ರು. ಅಂದ್ರೆ ಏನು 6-3 ಅಥವಾ 6-2 ಇತ್ತು ಅವ್ರ ಗಾರ್ಡನ್. ಒಳಗೆ ನಾವೇನು ಮಾಡಿದ್ದೇವೆ, ಹೊಸ ತಂತ್ರಜ್ಞಾನ ಉಪಯೋಗಿಸಿ ಅವ್ರನ್ನೆಲ್ಲ ಒಂದು ಪ್ರವಾಸಕದಲ್ಲಿ ಕರ್ಕೊಂಡು ಹೋಗಿ, ಈ ರೀತಿ ಯಾಕೆ ನೀವು ಟ್ರೀ ಮಲ್ಬರಿ ಡೆವಲಪ್ ಮಾಡಬಾರ್ದು ಅಂದ್ಕೊಂಡು ಅವ್ರಿಗೆ 10-5 ಹಚ್ಚಿದೆವು. ಸಾಲಿನ ಸಾಲಿಗೆ 10, ಐಗಿಂದ 5 ಹಚ್ಚಿದೆವು. ಈ ರೀತಿಯಿಂದ ಹಚ್ಚಿದ ಇದಕ್ಕೆ ನಾವು ನಾಟಿ ಮಾಡೋಕ್ಕೆ ನಾವು ಅವಾಗ 45,000 ರೂಪಾಯಿ ನಾವು 1 ಎಕರೆಗೆ ನಾಟಿ ಕೊಟ್ಟಿದ್ದೆವು. ಆಮೇಲಿಂದ ಹನಿ ನೀರಾವರಿಗೆ ಅವರಿಗೆ ಸಹಾಯಧನಕ್ಕೆ ಕೊಟ್ಟಿದ್ದೆವು. 34,350 ರೂಪಾಯಿ ಹನಿ ನೀರಾವರಿಗೆ ಕೊಟ್ಟಿದ್ದೆವು. ಹಾಗೆ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮಾಡೋಕ್ಕೆ ಒಂದು ಮನೆ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ 3,37,500 ರೂಪಾಯಿ ಸಹಾಯಧನವನ್ನು ಅವ್ರು ನೀಡಿದ್ದೆವು. ಹಾಗೆ ಇವರಿಗೆ ಇವು ಸಲಕರಣೆಗಳು ಬರ್ತವೆ. ರೇಷ್ಮೆ ಹುಳು ಸಾಕಾಣಿಕೆ ಚಂದ್ರಿಕೆ ಇರ್ಬೋದು, ಪಂಪ್ ಇರ್ಬೋದು, ಮತ್ತು ಬ್ರಷ್ ಕಟ್ಟರ್ ಇರ್ಬೋದು, ಮತ್ತು ಸೋಲಾರ್ ಇರ್ಬೋದು. ಅವನು 70% ಸಹಾಯಧನದಲ್ಲಿ ಅವರಿಗೆ ನೀಡಿದೆವು. ಜೊತೆಗೆ ಇವರು ಬೆಳೆದಂಥ ಗೂಡಿಗೆ ಪ್ರತಿ kg ಗೂಡಿಗೆ 100 ಮೊಟ್ಟೆ ಚಾಕಿಗೆ 1,000 ರೂಪಾಯಿ ಅಂತ ಕೊಟ್ಟಿದ್ದೆವು. ಹಾಗೆ ಆ ಗೂಡನ್ನು ಮಾರಾಕ ಬರುವಂಥ ಸಾಗಾಣಿಕೆ ವೆಚ್ಚ ಅಂತ ಪ್ರತಿ kgಗೆ 10 ರೂಪಾಯಿ ಕೊಟ್ಟಿದ್ದೆವು. ಹಾಗೂ ಅದೇ ಗೂಡಿಗೆ ಪ್ರೋತ್ಸಾಹಧನ ಅಂತ ಸರ್ಕಾರ 30 ರೂಪಾಯಿ ನಾವು ಸಹಾಯಧನ ಇದ್ದೆವು. ಈ ಸಹಾಯಧನ ನಿರಂತರ ಪ್ರತಿ ಬೆಳೆಗೂ ಕೊಡ್ತಾಯಿದ್ದೆವು, ಒಂದು ಸರಿ ಬಿಟ್ಟು ಹೋಗೋದಲ್ಲ. ಇವೇನೋ ನಾಟಿ ಮಾಡಿದ್ದಾಗಲಿ ಬಿಲ್ಡಿಂಗ್ದಾಗಲಿ ಒಂದು ಸಾರಿ ಕೊಡ್ತೀವಿ, ಆದರೆ ನಿರಂತರ ನಾವು ಕೊಡ್ತಾ ಇರೋದು ಸಹಾಯಧನ, ಚಾಕಿ ಸಹಾಯಧನ, ಗೂಡಿನ ಪ್ರೋತ್ಸಾಹಧನ ಹಾಗೂ ಸಾಗಾಣಿಕೆ ವೆಚ್ಚ ನಿತ್ಯ ನಿರಂತರವಾಗಿ ನಾವು ಬಾಯ್ಲ್ಟಿನ್ ರೇಷ್ಮೆಗೆ ಕೊಡ್ತಾ ಇದ್ದೇವೆ ಸರ್. ಓಕೆ ಸರ್, ಮತ್ತೀಗ ಏನಂದರೆ 350 ಮೊಟ್ಟೆ ಅಂದರೆ 350 ಲಿಂಕ್ಸ್ ತಂದಿದ್ರಿ. ಅದ್ರಾಗ ಏನೈತಿ, ನಾವು ಬೆಳೆದಿದ್ದು 392 kg ನಿಕ್ಕಾ ಮಾಲ್, ಏಕ್ದಮ್ 1 ನಂಬರ್ ಮಾಲ್ ರೀ, 1 ಕ್ವಾಲಿಟಿ ನಂಬರ್ ಮಾಲ್. ಉಳ್ಕಿದ್ದು ಏನೈತಿ ಉಚ್ಚಿಗೂಡ ಪ್ಲಸ್ ಡಬಲ್ ಗೂಡ, ಅದು ಬೇರೆ ಆಗೈತಿ ರೀ. ಅದು 4 ಕ್ವಿಂಟಲ್ ಮ್ಯಾಗ ಹೋಗೈತಿ ರೀ ಎಲ್ಲ ಕೂಡಿ. ಓಕೆ, ಇದನ್ನ ಎಲ್ಲಿ ಎಲ್ಲಿ ಕೊಡ್ತೀರಿ? ನಾವು ಇಲ್ಲಿಂದ ಏನೈತಿ ರಾಮನಗರ ಹೋಗ್ತೀವಿ ರೀ. ರಾಮನಗರದಾಗ ನಮಗೆ ರೇಟ್ನು ಚಲೋ ಬರ್ತೈತಿ ರೀ. ಮತ್ತು ಅಲ್ಲಿ ಏನೈತಿ ನಮ್ಮ ಉಚ್ಚಿಗೂಡ ಡಬಲ್ ಗೂಡ್ನು ಹೆಚ್ಚಿಗೆ ರೇಟ್ ಮಾಡ್ತೈತಿ ರೀ. ಉಳ್ಕಿದೆಲ್ಲ ಮಾಡ್ಯಂಗಿಲ್ಲ ರೀ. ಇದು ಅಲ್ಲೇ ಭಾಳ ಚಲೋ ಮಾಡ್ತೈತಿ. ನಮ್ಮ ಎಲ್ಲ ಖರ್ಚು ಅಲ್ಲೇ ಇದ್ರಾಗೆ ಹೋಗ್ತೈತಿ ರೀ. ನಿಕ್ಕಾ ನಾವು ಇದೇನೈತಿ ರೊಕ್ಕ ತರ್ತೀವಿ. ಎಷ್ಟು ಬರ್ತಾರೆ ಆದಾಯ? ಇವು ಆದಾಯ ಏನೈತಿ 2,94,000 ರೂಪಾಯಿ ಒಂದು ಪೀಕಿಗೆ. 392 kg, 392 kg ಉಚ್ಚಿಗೂಡ ಎಲ್ಲ ಕೂಡಿ ಡಬಲ್ ಕೂಡಿ ಎಲ್ಲ ಕೂಡಿ. ಇನ್ನೇನು ಆಗೋದಿಲ್ಲ ರೀ.